ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಬಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ವಿಷಯ: ದಧೀಚಿದಾನ, ವೃತ್ರವಧೆ ಮತ್ತು ಇಂದ್ರನ ನಿರ್ಗಮನದ ವೈಜ್ಞಾನಿಕ ಚಿಂತನೆ. ಕಥೆಯ ಸಾರಾಂಶವನ್ನು ನೋಡೋಣ. ಇಂದ್ರನ ತಿರಸ್ಕಾರದಿಂದ ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನರಾದ ಮೇಲೆ ವಿಶ್ವರೂಪರನ್ನು ಗುರುಗಳಾಗಿ ಹೊಂದಿಸಿಕೊಂಡ ದೇವತೆಗಳು ಅಸುರರ ವಿರುದ್ಧ ಹೋರಾಡಿ ಗೆಲ್ತಾರೆ. ವಿಶ್ವರೂಪರ ಪಕ್ಷಪಾತ ತಿಳಿದ ಇಂದ್ರನು ಅವರ 3 ತಲೆಗಳನ್ನು ಕತ್ತರಿಸ್ತಾನೆ. ವಿಶ್ವರೂಪರ ಮರಣದ ನಂತರ ಅವರ ತಂದೆ ತ್ವಷ್ಟನು ಇಂದ್ರನಲ್ಲಿ ಕುಪಿತನಾಗಿ ಇಂದ್ರನನ್ನು ನಾಶ ಮಾಡಬೇಕೆಂದು ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಹಾಕ್ತಾನೆ. ಅದರಿಂದ ಕೂಡಲೇ ಒಬ್ಬ ರಾಕ್ಷಸನ ಉತ್ಪನ್ನನಾಗಿ ದಿನ ಲೋಕಭಯಂಕರನಾಗಿ ಬೆಳೀತಾನೆ. ಅವನ ಆಕಾರ ನೋಡಿ ಎಲ್ಲರಿಗೂ ಮರಣದ ಅಂಜಿಕೆಯಾಗತ್ತೆ. ಅವನ ತಮೋಮಯ ರೂಪದಿಂದ ಎಲ್ಲ ಲೋಕಗಳಲ್ಲಿ ಕತ್ತಲೆ ಕವಿಯತ್ತೆ ಮತ್ತು ಎಲ್ಲವನ್ನು ಆವರಿಸಿದ್ದರಿಂದ ಅವನನ್ನು ವೃತ್ರ ಎಂದು ಕರೀತಾರೆ. ದೇವತೆಗಳ ನಾನಾ ಬಗೆಯ ಅಸ್ತ್ರ ಪ್ರಯೋಗಗಳು ವ್ಯರ್ಥವಾಗಿ ವೃತ್ರನನ್ನು ಸೋಲಿಸಲಾಗದೆ ಶ್ರೀಹರಿಯೇ ಗತಿ ಎಂದು ಸ್ತುತಿಸಿ ಬೇಡ್ಕೊಳ್ತಾರೆ. ಆಗ ಶ್ರೀಹರಿಯು ದೇವತೆಗಳಿಗೆ ತಡ ಮಾಡದೆ ದಧೀಚಿ ಋಷಿಗಳ ಬಳಿ ಹೋಗಿ ಅವರ ಶರೀರವನ್ನು ಯಾಚಿಸಲು ಹೇಳ್ತಾನೆ. ದಧೀಚಿ ಋಷಿಯು ದಾನ ಕೊಟ್ಟ ಶರೀರದ ಮೂಲಕ ವಿಶ್ವಕರ್ಮನಿಂದ ದಿವ್ಯಾಸ್ತ್ರವನ್ನು ರಚಿಸಿಕೊಳ್ಳಲು ಆ ದಿವ್ಯಾಸ್ತ್ರದಲ್ಲಿ ತನ್ನ ಶಕ್ತಿಯನ್ನು ಸೇರಿಸುವುದಾಗಿ ಹೇಳ್ತಾನೆ. ತನ್ನ ಶಕ್ತಿ ಸೇರಿದ ದಿವ್ಯಾಸ್ತ್ರದಿಂದ ವೃತ್ರನ ತಲೆಯನ್ನು ಕತ್ತರಿಸಬಹುದಾಗಿ ಶ್ರೀಹರಿಯು ದೇವತೆಗಳಿಗೆ ಹೇಳಿ ಅಂತರ್ಧಾನನಾಗ್ತಾನೆ. ಇಂದ್ರಾದಿಗಳು ದಧೀಚಿ ಋಷಿಗಳ ದೇಹವನ್ನು ಬೇಡಿದಾಗ ಪರಪ್ರಯೋಜನ ಸಾಧನೆಗೆ ಸಾಧನವೆಂದು ನಿಶ್ಚಯಿಸಿ ಒಪ್ಪಿಗೆ ಕೊಟ್ಟು ದಧೀಚಿ ಋಷಿಗಳು ಶ್ರೀಹರಿಯ ಪಾದವನ್ನು ಸೇರ್ತಾರೆ. ಅನಂತರ ವಿಶ್ವಕರ್ಮನು ದಧೀಚಿ ಋಷಿಗಳ ಎಲುಬಿನಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಇಂದ್ರನಿಗೆ ಕೊಡ್ತಾನೆ. ಪರಮಾತ್ಮನು ಹೇಳಿದಂತೆ ತನ್ನ ಶಕ್ತಿಯನ್ನು ವಜ್ರಾಯುಧದಲ್ಲಿ ನಿಹತವಾಗಿರಿಸ್ತಾನೆ. ಇಂದ್ರನು ವಜ್ರಾಯುಧವನ್ನು ಹಿಡಿದು ವೃತ್ರನ ಮೇಲೆ ಯುದ್ಧಕ್ಕೆ ಸಿದ್ಧನಾದಾಗ ವೃತ್ರನ ದೈವ ಪ್ರಜ್ಞೆಯನ್ನು ಕಂಡು ಬೆರಗಾಗ್ತಾನೆ. ನಿನ್ನ ವಜ್ರಾಯುಧದಲ್ಲಿ ಶ್ರೀಹರಿಯ ಶಕ್ತಿ ಇರುವುದರಿಂದ ನೀನು ನನ್ನನ್ನು ಸಂಹರಿಸಬಲ್ಲೆ. ಶ್ರೀಹರಿಯು ಎಲ್ಲಿರುವನೋ ಅಲ್ಲಿ ಜಯವಿರುತ್ತದೆ ಎನ್ನುವುದು ನನಗೆ ಗೊತ್ತಿದೆ. ಶ್ರೀಹರಿಯ ಚರಣಾರವಿಂದವನ್ನು ಭಕ್ತಿಯಿಂದ ನೆನೆಯುತ್ತಾ ವಜ್ರಹತನಾಗಿ ಈ ಕಲುಷ ದೇಹವನ್ನು ತ್ಯಜಿಸಿ ದಿವ್ಯಗತಿಯನ್ನು ಹೊಂದಲು ಅಪೇಕ್ಷಿಸುತ್ತೇನೆ ಎಂದು ಹೇಳುತ್ತಾ ವೃತ್ರನು ಇಂದ್ರನನ್ನು ಆಕ್ರಮಿಸಲು ಇಂದ್ರನು ವಜ್ರಾಯುಧದಿಂದ ವೃತ್ರನನ್ನು ಕೊಲ್ತಾನೆ. ವೃತ್ರನನ್ನು ಕೊಂದ ಬ್ರಹ್ಮಹತ್ಯ ದೋಷದಿಂದ ಇಂದ್ರನು ಈಶಾನ ಕೋನಸ್ಥಿತ ಮಾನಸ ಸರೋವರವನ್ನು ಪ್ರವೇಶಿಸಿ ಕಮಲನಾಳದಲ್ಲಿ ಅಡಗಿ ಕುಳಿತುಕೊಳ್ತಾನೆ. ವೈಜ್ಞಾನಿಕ ದೃಷ್ಟಿಯಿಂದ ಈ ಕಥೆಯನ್ನು ನೋಡೋಣ. ಬೃಹಸ್ಪತ್ಯಾಚಾರ್ಯರು ಹೋದ ಮೇಲೆ ನಿರ್ದಿಷ್ಟತೆ ಇಲ್ಲದೆ, ಸ್ಪೆಸಿಫಿಸಿಟಿ ಇಲ್ಲದೆ ಅಂತರ್ಗತ ಪ್ರತಿರಕ್ಷಣೆಯು ಕುಸಿದು ಇನ್ನೇಟ್ ಇಮ್ಯುನಿಟಿ ಡಿಆಕ್ಟಿವೇಟ್ ಆಗಿ ರೋಗಕಾರಕಗಳು ಪ್ರಬಲವಾದವು. ವಿಶ್ವರೂಪರನ್ನು ಹೊಂದಿಸಿಕೊಂಡ ದೇವತೆಗಳು ಹೊಂದಿಸಿಕೊಂಡ ಪ್ರತಿರಕ್ಷಣೆಯಿಂದ, ಅಡ್ಯಾಪ್ಟಿವ್ ಇಮ್ಯುನಿಟಿಯಿಂದ ರೋಗಕಾರಕಗಳನ್ನು ಕೊಂದು ಜಯಶಾಲಿಗಳಾಗ್ತಾರೆ. ವಿಶ್ವರೂಪರ ಪಕ್ಷಪಾತದಿಂದ ಸೈಟೋಟಾಕ್ಸಿಕ್ ಟಿ ಸೆಲ್ಗಳು ಹೆಚ್ಚಾಗಿ ಪ್ರಕ್ರಿಯೆಗೊಂಡು ರೋಗಗಳನ್ನು ಒಡ್ಡುವ ಹಾನಿಕಾರಕ ಪ್ರತಿರಕ್ಷಣಾ ಪ್ರತಿಕ್ರಿಯೆಯು ಅಂದರೆ ರೋಗಗಳನ್ನು ಒಡ್ಡುವ ಹಾರ್ಮ್ಫುಲ್ ಇಮ್ಯೂನ್ ರೆಸ್ಪಾನ್ಸ್ ಪ್ರಬಲವಾಗುತ್ತೆ. ಇದನ್ನು ತಡೆಯೋದಕ್ಕಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯು ಹಾನಿಕಾರಕ ಲಿಂಫೋಸೈಟ್ಸ್ಗಳನ್ನು ನಾಶ ಮಾಡುತ್ತೆ. ಅಂದರೆ ವಿಶ್ವರೂಪರ 3 ತಲೆಗಳನ್ನು ಇಂದ್ರ ಕತ್ತರಿಸ್ತಾನೆ. ಇನ್ನೇಟ್ ಇಮ್ಯುನಿಟಿ ಮತ್ತು ಅಡ್ಯಾಪ್ಟಿವ್ ಇಮ್ಯುನಿಟಿ ಎರಡನ್ನೂ ದೇಹ ಕಳೆದುಕೊಂಡ ಹಂತದಲ್ಲಿ, ಅಂದರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಮತ್ತು ಥರ್ಡ್ ಲೈನ್ ಆಫ್ ಡಿಫೆನ್ಸ್ ಮೂರನ್ನೂ ಕಳೆದುಕೊಂಡ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ವಿಶ್ಲೇಷಣೆಯಲ್ಲಿ ನೋಡೋಣ. ವೃತ್ರಾಸುರನ ಜನನ ಮತ್ತು ದಧೀಚಿ ಋಷಿಗಳ ದಾನ. ತ್ವಷ್ಟನನ್ನು ನಾಶ ಮಾಡದೆ ಹಾಗೆಯೇ ಉಳಿಸಿದ್ದಕ್ಕೆ
ತನ್ನ ಮಗನಾದ ವಿಶ್ವರೂಪರ 3 ತಲೆ ಕತ್ತರಿಸಿದ ಪ್ರತೀಕಾರಕ್ಕೆ ವೃತ್ರನೆಂಬ ಅಸುರನನ್ನು ಉತ್ಪತ್ತಿ ಮಾಡ್ತಾನೆ. ಅಂದರೆ ದೇಹದೊಳಗೆ ನಾಶ ಆಗದೆ ಉಳಿದ ಆ್ಯಂಟಿಜನ್ನಿಂದ ಆಟೋ ಇಮ್ಯೂನ್ ಡಿಸೀಸ್ ಉತ್ಪತ್ತಿಯಾಗುತ್ತೆ. ದೇವತೆಗಳು ವೃತ್ರನನ್ನು ಎದುರಿಸಲಾಗದೆ ಶ್ರೀಹರಿಯನ್ನು ಪ್ರಾರ್ಥಿಸ್ತಾರೆ. ಅಂದರೆ ಸಾಂಪ್ರದಾಯಿಕ ಆಟೋ ಇಮ್ಯೂನ್ ಕಾಯಿಲೆಯನ್ನು, ಅಂದರೆ ಕನ್ವೆನ್ಷನಲ್ ಆಟೋ ಇಮ್ಯೂನ್ ಕಾಯಿಲೆಯನ್ನು ಆಟೋ ಆ್ಯಂಟಿಬಾಡೀಸ್ ಮತ್ತು ಆಟೋ ರಿಯಾಕ್ಟಿವ್ ಟಿ ಲಿಂಫೋಸೈಟ್ಸ್ ಮೂಲಕ ಗುಣಪಡಿಸಬಹುದು. ಆದರೆ ಪುನರಾವೃತ್ತಿಯಾಗೋ ರೆಕರಿಂಗ್ ಆಗೋ ಆಟೋ ಇಮ್ಯೂನ್ ಕಾಯಿಲೆಯನ್ನು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಎದುರಿಸಲಾಗದೆ ಅಂಗಾಂಗಗಳ ಸ್ಟಿಮ್ಯುಲಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೋಗುತ್ತೆ. ಅಂದರೆ ದೇವತೆಗಳು ಭಗವಂತನ ಮೊರೆ ಹೋಗ್ತಾರೆ. ಭಗವಂತನ ಆದೇಶದಂತೆ ದೇವತೆಗಳು ದಧೀಚಿ ಋಷಿಗಳ ಬಳಿ ಬಂದು ದಾನ ಬೇಡಿದಾಗ ದಧೀಚಿ ಋಷಿಗಳು ಪರಲೋಕದ ಸಾಧನೆ ಎಂದು ತಿಳಿದು ಸತ್ಕಾರ್ಯಕ್ಕಾಗಿ ತಮ್ಮ ದೇಹವನ್ನು ದಾನ ಮಾಡ್ತಾರೆ. ಆ ದೇಹದ ಎಲುಬುಗಳಿಂದ ವಿಶ್ವಕರ್ಮನು ವಜ್ರಾಯುಧ ಮಾಡಿ ಇಂದ್ರನಿಗೆ ಕೊಡ್ತಾನೆ. ಅಂದರೆ ದಧೀಚಿ ಋಷಿಗಳ ದೇಹದ ಮೂಳೆಗಳಿಂದ ಮಜ್ಜವನ್ನು ತೆಗೆದು ಕಸಿ ಮಾಡ್ತಾನೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಾನೆ. ಆ ಮಜ್ಜವೇ ಇಂದ್ರನಿಗೆ ವಜ್ರಾಯುಧ. ಆ ವಜ್ರಾಯುಧಕ್ಕೆ ಭಗವಂತನ ಶಕ್ತಿ ಸೇರಿದಾಗ ಶಕ್ತಿಯುತ ವಜ್ರಾಯುಧ ಆಗುತ್ತೆ. ಅಂದರೆ ಮಜ್ಜದೊಳಗಿನ ಆಕಾರ ಕೋಶದಿಂದ, ಸ್ಟೆಮ್ ಸೆಲ್ನಿಂದ ಟಿ ಸೆಲ್ಸ್, ಬಿ ಸೆಲ್ಸ್ ಮತ್ತು ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಉತ್ಪತ್ತಿಯಾಗತ್ತೆ. ಆ ಉತ್ಪತ್ತಿ ಮಾಡುವ ಸಾಮರ್ಥ್ಯ ಬರುವುದು ಭಗವಂತ ಸೇರಿಸಿದ ಶಕ್ತಿಯಿಂದ. ಆ ಶಕ್ತಿ ಇದ್ದರೆ ಮಾತ್ರ ಅಸುರರನ್ನು ಕೊಲ್ಲುವ ಶಕ್ತಿ ವಜ್ರಾಯುಧಕ್ಕೆ ಇರುತ್ತೆ. ಅಂದರೆ ಬೋನ್ ಮ್ಯಾರೋ ಪರಿಣಾಮಕಾರಿಯಾಗಿರುತ್ತೆ. ದಧೀಚಿಯ ದಾನ ಮತ್ತು ವಜ್ರಾಯುಧ ನಿರ್ಮಾಣಕ್ಕೆ ಕಾರಣ ಏನು? ಮೂಳೆ ಮಜ್ಜೆಯ ಕಸಿಗೆ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಕಾರಣ ಏನು? ಸ್ವಯಂ ರೋಗ ನಿರೋಧಕ ಕಾಯಿಲೆ ಪ್ರತಿರಕ್ಷಣದ ಅಸಮತೋಲನ ಮತ್ತು ಸಹಿಷ್ಣುತೆಯ ನಷ್ಟದಿಂದ ಉಂಟಾಗುತ್ತೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಇಮ್ಯೂನಿಟಿ ಇಂಬ್ಯಾಲೆನ್ಸ್ ಮತ್ತು ಲಾಸ್ ಆಫ್ ಟಾಲರೆನ್ಸ್ನಿಂದ ಆಗುತ್ತೆ. ಇದರಿಂದ ಪ್ರತಿರಕ್ಷಣಾ ವ್ಯವಸ್ಥೆಯು ಸ್ವಯಂ ಅಂಗಾಂಶಗಳ ಮೇಲೆ ಆಕ್ರಮಣ ಮಾಡಲು ಕಾರಣವಾಗುತ್ತೆ. ಅಂದರೆ ಇಮ್ಯೂನ್ ಸಿಸ್ಟಮ್ ತನ್ನ ದೇಹದ ಟಿಶ್ಯೂಗಳನ್ನೇ ನಾಶ ಮಾಡುತ್ತೆ. ಸಾಮಾನ್ಯವಾಗಿ ಸ್ವಯಂ ರೋಗ ನಿರೋಧಕ ಕಾಯಿಲೆಯು ಪ್ರತಿರಕ್ಷಣಾ ಸಂಕೀರ್ಣದ ಆಟೋ ಆ್ಯಂಟಿಬಾಡೀಸ್ ಮತ್ತು ಆಟೋ ರಿಯಾಕ್ಟಿವ್ ಟಿ ಸೆಲ್ಗಳ ಪ್ರಸರಣ ಅಥವಾ ಪರಿಚಲನದಿಂದ ಗುಣವಾಗುತ್ತೆ. ಅಂದರೆ ನಾರ್ಮಲಿ ಇಮ್ಯೂನ್ ಕಾಂಪ್ಲೆಕ್ಸಿನ ಆಟೋ ಆ್ಯಂಟಿಬಾಡೀಸ್ ಮತ್ತು ಆಟೋ ರಿಯಾಕ್ಟಿವ್ ಟಿ ಸೆಲ್ಸ್ ಸರ್ಕ್ಯುಲೇಷನ್ನಿಂದ ಆಟೋ ಇಮ್ಯೂನ್ ಡಿಸೀಸ್ ಗುಣವಾಗುತ್ತೆ. ಈ ಮಾರ್ಗದಲ್ಲಿ ಗುಣವಾಗದಿದ್ದರೆ ಪ್ರತಿರಕ್ಷಣೆಯ ಪುನರ್ನಿರ್ಮಾಣಕ್ಕೆ ಮೂಳೆ ಮಜ್ಜೆಯ ಕಸಿ ಮಾಡಬೇಕಾಗತ್ತೆ. ಅಂದರೆ ಆಟೋ ಆ್ಯಂಟಿಬಾಡೀಸ್ ಆಟೋ ರಿಯಾಕ್ಟಿವ್ ಟಿ ಸೆಲ್ಗಳಿಂದ ಸ್ವಾಭಾವಿಕವಾಗಿ ಗುಣವಾಗದಿದ್ದರೆ ಇಮ್ಯೂನ್ ಸಿಸ್ಟಮ್ ರೀಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಈ ಪುನರ್ನಿರ್ಮಾಣದ ಗುರಿಯು ಸ್ವಯಂ ಪ್ರತಿಕ್ರಿಯಿಸುವ ಪ್ರತಿರಕ್ಷಣಾ ಕೋಶಗಳನ್ನು ನಾಶ ಮಾಡಿ ರೋಗದ ವಿರುದ್ಧ ಹೋರಾಡಲು ಹೊಸ ಕ್ರಿಯಾತ್ಮಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ಪಾದಿಸುವುದಾಗಿರುತ್ತೆ. ಅಂದರೆ ರೀಕಾನ್ಸ್ಟಿಟ್ಯೂಟ್ ಆದ ಇಮ್ಯೂನಿಟಿಯು ಸೆಲ್ಫ್ ರಿಯಾಕ್ಟಿಂಗ್ ಇಮ್ಯೂನ್ ಸೆಲ್ಗಳ ನಾಶ ಮಾಡಿ ಆಟೋ ಇಮ್ಯೂನ್ ಡಿಸೀಸ್ ವಿರುದ್ಧ ಹೋರಾಡಲು ಹೊಸ ಫಂಕ್ಷನಲ್ ಇಮ್ಯೂನ್ ಸಿಸ್ಟಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕಾಗಿಯೇ ಶ್ರೀಹರಿ ಇಂದ್ರನಿಗೆ ದಧೀಚಿಯಿಂದ ಮೂಳೆಗಳನ್ನು ಬೇಡಲು ಹೇಳಿದ್ದು. ವೃತ್ರಾಸುರನಿಗೆ ಭಗವಂತನ ಅರಿವು ಮತ್ತು ವೃತ್ರವಧೆ. ಶಕ್ತಿಯುತವಾದ ವಜ್ರಾಯುಧದಿಂದ ಇಂದ್ರನು ವೃತ್ರನ ಮೇಲೆ ಯುದ್ಧ ಮಾಡ್ತಾನೆ. ಅಂದರೆ ಪುನರ್ನಿರ್ಮಾಣಗೊಂಡ ಪ್ರತಿರಕ್ಷಣಾ ವ್ಯವಸ್ಥೆ, ರೀಕಾನ್ಸ್ಟಿಟ್ಯೂಟ್ ಆದ ಇಮ್ಯೂನ್ ಸಿಸ್ಟಮ್, ಹಳೆಯ ಆಟೋ ಆ್ಯಂಟಿಬಾಡೀಸ್ ಮತ್ತು ಆಟೋ ರಿಯಾಕ್ಟಿವ್ ಟಿ ಸೆಲ್ಗಳನ್ನು ನಾಶ ಮಾಡಿ ಹೊಸ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್, ಬಿ ಸೆಲ್ ಮತ್ತು ಟಿ ಸೆಲ್ಗಳಿಂದ ಆಟೋ ಇಮ್ಯೂನ್ ಡಿಸೀಸ್ ವಿರುದ್ಧ ಹೋರಾಡುತ್ತೆ.
ಆ ಹೋರಾಟದಲ್ಲಿ ವೃತ್ರನಿಗಿದ್ದ ಭಗವಂತನ ಅರಿವನ್ನು ಕಂಡು ಇಂದ್ರ ಬೆರಗಾಗ್ತಾನೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಗಟ್ ಭಾಗದಲ್ಲಿರುವ ಪ್ರೋಬಯೋಟಿಕ್ ಮೈಕ್ರೋಬ್ಸ್ನಿಂದ ಆಗತ್ತೆ. ಪ್ರೋಬಯೋಟಿಕ್ ಮೈಕ್ರೋಬ್ಸ್ ನಮ್ಮ ದೇಹಕ್ಕೆ ಉಪಯುಕ್ತವಾದ ಮೈಕ್ರೋಬ್ಗಳು. ಅದು ಜೀರ್ಣ, ಪ್ರತಿರಕ್ಷಣಾ ಮತ್ತು ನಮ್ಮನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ. ಆಟೋ ಇಮ್ಯೂನ್ ಡಿಸೀಸ್ಗೆ ಕಾರಣವಾದರೂ ಅವು ಮೂಲವಾಗಿ ಉಪಯುಕ್ತ ಮೈಕ್ರೋಬ್ಗಳು. ಇದೇ ವೃತ್ರಾಸುರನಿಗೆ ಭಗವಂತನ ಅರಿವಿಗೆ ಕಾರಣ. ಗಟ್ ಪದರವು ಹರಿದು, ಅಂದರೆ ಗಟ್ ಲೈನಿಂಗ್ ಹರಿದು, ಆ ಉಪಯುಕ್ತ ಮೈಕ್ರೋಬ್ಸ್ ರಕ್ತದೊಳಗೆ ಸೇರಿದಾಗ ಆಟೋ ಇಮ್ಯೂನ್ ಡಿಸೀಸ್ ಆಗುತ್ತೆ. ಇದೇ ತ್ವಷ್ಟನು ದಕ್ಷಿಣಾಗ್ನಿಯಲ್ಲಿ ಆಹುತಿ ಕೊಟ್ಟು ವೃತ್ರನನ್ನು ಸೃಷ್ಟಿಸುವುದು. ಅಂದರೆ ಪ್ರೋಬಯೋಟಿಕ್ ಮೈಕ್ರೋಬ್ಸ್ ರಕ್ತದೊಳಗೆ ಸೇರಿ ಎಲ್ಲ ಅಂಗಾಂಗಗಳಿಗೆ ರವಾನೆ ಆಗುತ್ತೆ. ಇದೇ ವೃತ್ರನು ಎಲ್ಲ ಲೋಕವನ್ನು ಆವರಿಸೋದು. ಅಂದರೆ ಇಂಥ ವೃತ್ರನನ್ನು ಸತತ ಹೋರಾಟದಿಂದ ಇಂದ್ರನು ಶಕ್ತಿಯುತ ವಜ್ರಾಯುಧದಿಂದ ಕೊಲ್ತಾನೆ. ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನಿಂದ ಉತ್ಪತ್ತಿಯಾದ ಹೊಸ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್, ಟಿ ಸೆಲ್ಸ್ ಮತ್ತು ಬಿ ಸೆಲ್ಸ್ಗಳಿಂದ ಆಟೋ ಆ್ಯಂಟಿಬಾಡೀಸ್ ಮತ್ತು ಆಟೋ ರಿಯಾಕ್ಟಿವ್ ಟಿ ಸೆಲ್ಸ್ಗಳನ್ನು ಕೊಂದು ಆಟೋ ಇಮ್ಯೂನ್ ಡಿಸೀಸನ್ನು ನಾಶ ಮಾಡುತ್ತೆ. ಬ್ರಹ್ಮಹತ್ಯ ದೋಷ ಮತ್ತು ಇಂದ್ರನ ನಿರ್ಗಮನ ಅಂದರೆ ಏನು? ವೃತ್ರನನ್ನು ಕೊಂದದ್ದಕ್ಕೆ ಇಂದ್ರನು ಬ್ರಹ್ಮಹತ್ಯ ದೋಷದಿಂದ ಈಶಾನ ಕೋನ ಸ್ಥಿತ ಮಾನಸ ಸರೋವರದ ಕಮಲನಾಳವನ್ನು ಸೇರ್ತಾನೆ. ಬ್ರಹ್ಮಹತ್ಯ ದೋಷ ಅಂದರೆ ಪ್ರೋಬಯೋಟಿಕ್ಗಳನ್ನು ನಾಶ ಮಾಡಿದ್ದರಿಂದ ಆಗುವ ಪರಿಣಾಮ. ಈಶಾನ ಕೋನ ಸ್ಥಿತಿಯ ಮಾನಸ ಸರೋವರ ಅಂದರೆ ನಮ್ಮ ದೇಹದಲ್ಲಿ ದಿಕ್ಕುಗಳನ್ನು ಗುರುತಿಸಿದರೆ ತಲೆ ಉತ್ತರ, ಪಾದ ದಕ್ಷಿಣ, ಎಡಪಕ್ಕೆ ಅಥವಾ ಎಡಸೊಂಟ ಪೂರ್ವ, ಬಲಪಕ್ಕೆ ಅಥವಾ ಬಲಸೊಂಟ ಪಶ್ಚಿಮ, ಮಧ್ಯಬಿಂದು ನಾಭಿಯಿಂದ ಈಶಾನ್ಯವನ್ನು ಗುರುತಿಸಿದರೆ ಅದು ನಮ್ಮ ಎಡಭುಜ. ಈಶಾನ ಕೋನ ಸ್ಥಿತ ಮಾನಸ ಸರೋವರ ಅಂದರೆ ನಾಭಿಯಿಂದ ಎಡಭುಜದ ದಿಕ್ಕಿನಲ್ಲಿರುವ ನಮ್ಮ ಹೃದಯ. ಅದರ ಕಮಲನಾಳ ಅಂದರೆ ಹೃತ್ಕಮಲವಾದ ಥೈಮಸ್ ಗ್ಲ್ಯಾಂಡಿನ ಸೂಜಿ ಮನೆಯ ಸ್ಪೇಸ್ ಜಾಗ. ಥೈಮಸ್ ಗ್ಲ್ಯಾಂಡ್ನಲ್ಲೇ ಟಿ ಸೆಲ್ಸ್ ಮೆಚೂರ್ ಆಗೋದು. ಅಂದರೆ ಥೈಮಸ್ ಗ್ಲ್ಯಾಂಡ್ನಲ್ಲೇ ಟಿ ಸೆಲ್ ಸಬ್ಸೆಟ್ಸ್ ಆದ ಟಿ ಹೆಲ್ಪರ್ ಸೆಲ್ಗಳಾದ CD4, ಸೈಟೋಟಾಕ್ಸಿಕ್ ಟಿ ಸೆಲ್ಗಳಾದ CD8, TCR, CD3, CD2 ಮುಂತಾದವುಗಳು ಮಾರ್ಪಾಡಾಗೋದು. ಈ ಟಿ ಸೆಲ್ಗಳು ಉಪಭಾಗಗಳಾಗಿ ಮಾರ್ಪಟ್ರೇ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಆಗೋದು. ಇಲ್ಲ ಅಂದರೆ ಅದನ್ನು ಇಮ್ಯೂನ್ ಡಿಫಿಷಿಯನ್ಸಿ ಅಂತ ಕರೀತಾರೆ. ಅಂದರೆ ಕ್ಷೀಣಿಸಿದ ಅಥವಾ ಕುಸಿದ ಪ್ರತಿರಕ್ಷಣೆ. ಪ್ರೋಬಯೋಟಿಕ್ಸ್ ನಾಶವಾಗಲು ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಗಟ್ ಭಾಗದ ಸಮನ್ವಯ ಇಲ್ಲದೆ, ಕೋಆರ್ಡಿನೇಷನ್ ಇಲ್ಲದೆ ಥೈಮಸ್ನಿಂದ ಟಿ ಸೆಲ್ಸ್ ಉಪಭಾಗಗಳು ಉತ್ಪತ್ತಿಯಾಗದೆ ಇಮ್ಯೂನ್ ಡಿಫಿಷಿಯನ್ಸಿಗೆ ಕಾರಣ ಆಗತ್ತೆ. ಇದೇ ಇಂದ್ರ ಅಡಗಿ ಕುಳಿತುಕೊಳ್ಳುವುದು. ಅಂದರೆ ಇಂದ್ರನ ನಿರ್ಗಮನದಿಂದ ಸ್ವರ್ಗದಲ್ಲಿ, ಅಂದರೆ ಲೋ ಇಮ್ಯುನಿಟಿ ಅಥವಾ ಇಮ್ಯುನಿಟಿ ಕ್ಷೀಣಿಸಿದಾಗ ದೇಹದಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಪುರಾಣದ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ಮೂಳೆ ಮಜ್ಜೆಯ ಕಸಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯ ಪುನರ್ನಿರ್ಮಾಣದ, ಅಂದರೆ ಇಮ್ಯೂನ್ ಸಿಸ್ಟಮ್ ರೀಕಾನ್ಸ್ಟಿಟ್ಯೂಷನ್ನ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ. ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ, ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ. ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ. ಪುರಾಣಗಳ ಮಹತ್ವವನ್ನು ತಿಳಿಸಿಕೊಟ್ಟ ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ
ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ಭಕ್ತಿಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ.